ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇವತ್ತಿನ ನಮ್ಮ ಟೇಸ್ಟಿ ಯಾತ್ರಾ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ನಮ್ಮ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದ ವಿಷಯ ಬಂದು ಖಂಡಿತಕ್ಕೆಲ್ಲ ಕೈ ಹಾಕ್ತೀರಾ, ನಿಮ್ಮ ಹತ್ರ ಹಣನೇ ಉಳಿಯಲ್ಲ. ಎಸ್, ಹೌದಲ್ವ ಸ್ನೇಹಿತರೆ? ಇವತ್ತಿನ ದಿವಸ ನಾವು ಮಿಡಲ್ ಕ್ಲಾಸ್ ಪೀಪಲ್ಗಳು ಈ ತಪ್ಪನ್ನು ತುಂಬ ಮಾಡ್ತಾಯಿದ್ದೀವಿ. ಖಂಡಿತಕ್ಕೆಲ್ಲ ಕೈ ಹಾಕ್ತಾ ಇರ್ತೀವಿ ಅಂತಂದರೆ ಕಂಡಿದ್ದೆಲ್ಲ ನಮಗೆ ಅದು ಬೇಕು ಇದು ಬೇಕು, ಅದರ ಅವಶ್ಯಕತೆ ಇವಾಗ ಇರುತ್ತೋ ಇಲ್ವೋ ಸೆಕೆಂಡ್ರಿ. ಆದರೆ EMI ಇದೆಯಲ್ಲ, ಸಾಲ ಇದೆಯಲ್ಲ, ತೊಗೊಂಬಿಡೋಣ, ಕ್ರೆಡಿಟ್ ಕಾರ್ಡ್ ಇದೆಯಲ್ಲ ಅಂಥೇಳಿ 20% ಡಿಸ್ಕೌಂಟು 10% ಡಿಸ್ಕೌಂಟ್ ಇದೆ ಅಂಥೇಳಿ ಎಲ್ಲದಕ್ಕೂ ಕೈ ಹಾಕೋದು, ಖರ್ಚು ಮಾಡೋವಂಥದ್ದು. ಈ ಥರ ಅನಾವಶ್ಯಕ ಖರ್ಚುಗಳು ಮಾಡ್ತಾಯಿದ್ರೆ ನಮ್ಮ ಹತ್ರ ಹಣ ಎಲ್ಲಿ ಉಳಿಯುತ್ತೆ, ಎಲ್ಲಿ ಸೇವ್ ಆಗುತ್ತೆ, ನೀವೇ ಹೇಳಿ ಅಲ್ವಾ? ಸೊ ಈ ಖರ್ಚಿನ ಸುಳಿಯಿಂದ ನಾವು ಹೇಗೆ ಆಚೆ ಬರೋದು, ಹಾಗೆ ನಮ್ಮ ಹಣವನ್ನು ಹೇಗೆ ಸೇವಿಂಗ್ಸ್ ಮಾಡಬೇಕು, ಇದೆಲ್ಲರ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಸ್ನೇಹಿತರೆ, ಇವತ್ತು ನಾವೆಲ್ಲ ಒಂದು ಡೇಂಜರಸ್ ಅನ್ನೋ ಒಂದು ಭ್ರಮೆಯಲ್ಲೇ ಬದುಕ್ತಾ ಇದ್ದೀವಿ. ಏನಪ್ಪ ಡೇಂಜರಸ್ ಭ್ರಮೆ ಅಂತ ಅಂದರೆ, ಕೈಯಲ್ಲಿ ಕಾಸಿಲ್ಲ ಅಂದರೂ ಕೂಡ ಕೊಂಡ್ಕೊಳ್ಳೋದಕ್ಕೆ EMI ಇದೆ, ಸಾಲ ಇದೆ ಅನ್ನೋ ಒಂದು ಭ್ರಮೆ. ಸೊ ಇದು ನಮ್ಮ ಹುಚ್ಚು ಭ್ರಮೆ. ಸೊ ನಮ್ಮ ದುಡಿಮೆ ಸ್ಯಾಲ್ರಿ ಎಷ್ಟು ಫಾಸ್ಟಾಗಿ ಬರುತ್ತೋ ಅಷ್ಟು ವೇಗವಾಗಿ ಕಟ್ ಆಫ್ ಆಗಿ ಹೋಗ್ತಾ ಇದೆ, ಖರ್ಚಾಗಿ ಹೋಗ್ತಾ ಇದೆ. ಇವತ್ತು ಸಾಕಷ್ಟು ಜನಗಳಿಗೆ ನಾವು ದುಡ್ದಂಥ ದುಡ್ಡು ಎಲ್ಲಿ ಖರ್ಚಾಗ್ತಾ ಇದೆ, ಹೇಗೆ ಖರ್ಚಾಗ್ತಾ ಇದೆ, ಹೇಗೆ ಖಾಲಿ ಆಗ್ತಾ ಇದೆ ನಮ್ಮ ಪರ್ಸ್ ಅನ್ನೋದು ಅವರಿಗೆ ಅರಿವಿಲ್ಲ. ಸೊ ಇದು ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನಗಳ ಮೊದಲು ಮಿಸ್ಟೇಕು ಇದು. ಸೊ ಇವತ್ತೇನಾಗ್ತಾ ಇದೆ ಅಂದರೆ, ಕಂಡಿದ್ದೆಲ್ಲ ಅದರ ಅವಶ್ಯಕತೆ ಇದೆಯೋ ಇಲ್ವೋ ಸೆಕೆಂಡ್ರಿ. ಆದರೆ ನಾವು ಥಿಂಕ್ ಮಾಡೋದು ಅದು ನಮಗೆ ಬೇಕಾಗಿದೆ, 10% ಡಿಸ್ಕೌಂಟ್ ಇದೆಯಾ, 20% ಡಿಸ್ಕೌಂಟ್ ಇದೆಯಾ, ನಮಗೊಂದಿರಲಿ ಅಂತೇಳಿ ಪರ್ಚೇಸಿಂಗ್ ಮಾಡೋವಂಥದ್ದು. ಇದಕ್ಕೆಲ್ಲ ಕಾರಣ ನಮ್ಮ ಇಷ್ಟ ಬಂದಂಗೆ ಖರ್ಚು ಮಾಡೋವಂಥದ್ದು, ಅನಾವಶ್ಯಕ ಖರ್ಚುಗಳು, ಹಾಗೆ ಧಾಮ್ ಧೂಮ್ ಅಂತ ಪರ್ಚೇಸ್ ಮಾಡೋವಂಥದ್ದು. ಸೊ ಇದೆಲ್ಲ ಮಾಡ್ತಾ ಇರ್ತೀವಿ. ಯಾಕಂದರೆ ನಮ್ಮ ಇನ್ಕಮ್ ಸೋರ್ಸೇ ಕಡಿಮೆ ಇರುತ್ತೆ, ಆದಾಯದ ಮೂಲಗಳೇ ಕಡಿಮೆ ಇರುತ್ತೆ. ಆದರೆ ನಾವು ಮಾಡೋವಂಥ ಖರ್ಚುಗಳೇ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಸೊ ಈ ಥರ ಎಲ್ಲ ಮಾಡಿಕೊಂಡ್ರೆ ನಮ್ಮ ಹತ್ರ ದುಡ್ಡು ಎಲ್ಲಿ ಉಳಿಯುತ್ತೆ ಸ್ನೇಹಿತರೆ ಅಲ್ವಾ? ನಿಜ, ನೀವೇ ಹೇಳಿ. ನಾಳೆ ದಿವಸ ಎಮರ್ಜೆನ್ಸಿ ಅಂತ ಬಂದರೆ, ಎಮರ್ಜೆನ್ಸಿ ಅನ್ನೋದು ಯಾವಾಗ ಯಾರಿಗೆ ಯಾವ ಟೈಮಲ್ಲಿ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಅಂಥ ಒಂದು ಸಮಯ ಬಂದಾಗ, ಅಥವಾ ನಿಮ್ಮ ಒಂದು ಸ್ಯಾಲ್ರಿ, ಒಂದು ತಿಂಗಳು ಸ್ಯಾಲ್ರಿ ಏನಾದರೂ ಬಂದಿಲ್ಲ ಅಂತ ಅಂದರೆ, ಈ ಥರ ಒಂದು ಪ್ರಮೇಯ ಬರ್ಬೋದಲ್ಲ, ಈ ಸಿಚುವೇಶನ್ ಬರ್ಬೋದು ಯಾರಿಗಾದ್ರೂ. ಸೊ ಅಂಥ ಒಂದು ಸಮಯ ಬಂದಾಗ ಎಮರ್ಜೆನ್ಸಿ ಫಂಡ್ ಅಂತ ನಿಮ್ಮ ಅಕೌಂಟ್ನಲ್ಲಿ ಏನಾದರೂ ನೋಡೋಕ್ಕಂತ ಹೋದರೆ, ಬ್ಯಾಲೆನ್ಸ್ ನೋಡೋಕ್ಕಂತ ಹೋದರೆ 0 ಇರುತ್ತೆ, ನಿಯರ್ ಬೈ 0 ಮಾಡ್ಕೊಂಡಿರ್ತೀರ. ನಿಜ ಅಲ್ವಾ? ಸೊ ಹಾಗಾಗಿ ಈ ಒಂದು ಖರ್ಚಿನ ಸುಳಿಯಿಂದ ನಾವು ಹೇಗೆ ಆಚೆ ಬರಬೇಕು ಅನ್ನೋದನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಮಾರ್ಕೆಟ್ ರಿಸ್ಕ್ ಇಲ್ಲದೆ, ಮಾರ್ಕೆಟ್ ಲಿಂಕ್ ಇಲ್ಲದೆ, ಮಾರ್ಕೆಟಲ್ಲಿ ಒಂದು ಪೈಸನೂ ಕೂಡ ಹಾಕದೆ, ಕೇವಲ ಬ್ಯಾಂಕ್ಗಳಲ್ಲಿ ಕೊಡೋವಂಥ ಬಡ್ಡಿ ದುಡ್ಡನ್ನು ಸೇಫಾಗಿ ಒಂದು ಕಡೆ ಎತ್ತಿಟ್ಟು, ನಮ್ಮ ಒಂದು ಶಾರ್ಟ್ ಟರ್ಮ್ ಗೋಲ್, ಮೀಡಿಯಮ್ ಟರ್ಮ್ ಗೋಲ್ ಅಂತ ಏನು ಮಾಡ್ಕೊಂಡಿರ್ತೀವಿ, ಅದಕ್ಕೆ ಒಂದಷ್ಟು ಹಣವನ್ನು ಹೊಂದಿಸ್ಕೊಂಡು, ಬ್ಯಾಂಕ್ಗಳು ಕೊಡುವಂಥ ಬಡ್ಡಿ ದುಡ್ಡನ್ನು ಹೊಂದಿಸ್ಕೊಂಡು ಆ ಒಂದು ಗೋಲ್ಗಳನ್ನ ರೀಚ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಪ್ರತಿಯೊಂದನ್ನು ಕೂಡ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ. ಹಿಂಗೆ ಬಂತು ಹಂಗೋಯ್ತು, ದುಡ್ಡೆಲ್ಲಿ ಮಾಯವಾಯಿತು. ಎಸ್ ಸ್ನೇಹಿತರೆ, ಇವತ್ತು ನಮ್ಮ ಹತ್ರ ಯಾಕೆ ದುಡ್ಡು ನಿಲ್ತಿಲ್ಲ ಅಂತ ಅಂದರೆ, ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಅಂದರೆ, ನಾವು ಮಾಡ್ತಾ ಇರೋಂಥ ಅನಾವಶ್ಯಕ ಖರ್ಚುಗಳು. ಅದಕ್ಕೇನಂತಾರೆ, ಫೈನಾನ್ಷಿಯಲ್ ಇನ್ಡಿಸಿಪ್ಲಿನ್, ಆರ್ಥಿಕ ಅಶಿಸ್ತು, ಹಣದ ಅಶಿಸ್ತು. ಎಸ್, ಏನಂತ ಅಂದರೆ, ಮೊದಲೆಲ್ಲ ಹಳೆ ಕಾಲದಲ್ಲಿ ನಮ್ಮ ಪೇರೆಂಟ್ಸ್ಗಳು, ನಮ್ಮ ತಂದೆ ತಾಯಿಗಳಾಗಿರ್ಬೋದು, ನಮ್ಮ ಅಜ್ಜ ಅಜ್ಜಿಯಂದಿರು ಏನಂತ ಹೇಳ್ಕೊಡ್ತಾಯಿದ್ರು ನಮಗೆ, ನಾವೊಂದು ಕಡೆ ಕೆಲಸಕ್ಕೆ ಹೋಗಿ ಒಂದು ಸಂಬಳ ಅಂತ ತಂದರೆ, ಆ ಸಂಬಳದಲ್ಲಿ ಮೊದಲನೇದಾಗಿ ಸೇವಿಂಗ್ಸಿಗೆ ಅಂತೇಳಿ ಒಂದು 50% ಹಣವನ್ನು ಎತ್ತಿಡು, ನಂತರ ಉಳಿದಂಥ ಒಂದು 50% ಹಣದಲ್ಲಿ ನಮ್ಮ ಮನೆಯ ಖರ್ಚು ವೆಚ್ಚಗಳನ್ನ ನಿಭಾಯಿಸ್ಕೊಂಡು ಹೋಗ್ತಾಯಿದ್ವಿ. ಇದನ್ನೇ ನಮ್ಮ ಜನ್ರೇಷನ್, ಹಳೆ ಜನ್ರೇಷನ್, ನಮ್ಮ ತಂದೆ ತಾಯಿಗಳು, ಅಜ್ಜ ಅಜ್ಜಿಯರು ಹೇಳ್ಕೊಡ್ತಾಯಿದ್ರು. ಹೌದಲ್ವಾ? ಆದರೆ ಇವತ್ತಿನ ಜನ್ರೇಷನ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಅದರ ಚಿತ್ರಣನೇ ಚೇಂಜ್ ಆಗಿದೆ. ಎಕ್ಸಾಕ್ಟ್ ಆಪೋಸಿಟ್ ಆಗಿದ್ದಾರೆ. ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಒಂದು 30,000 ಸ್ಯಾಲ್ರಿ ತರ್ತಿದ್ದಾನೆ ಅಂತ ಅಂದರೆ, ಅವನು ಫಸ್ಟು ಅವನ ಖರ್ಚು ವೆಚ್ಚಗಳಿಗೆ ಕಟ್ಟೋದಕ್ಕೆ, ಬಿಲ್ ಕಟ್ಟೋದಕ್ಕೆ, ಸಾಲ ಕಟ್ಟೋದಕ್ಕೆ ನೋಡ್ತಾನೆ. ಅವನು ಆ ತಿಂಗಳಲ್ಲಿ ಏನು ಖರ್ಚುಗಳು ಮಾಡಿರ್ತಾನೋ, ಏನು ಅವನ ಒಂದು EMI ಸಾಲ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಸಾಲ ಆಗಿರ್ಬೋದು, ಲೋನ್ ಆಗಿರ್ಬೋದು, ಈ ಎಲ್ಲ ಖರ್ಚು ವೆಚ್ಚಗಳಿಗೆ ಅದೆಲ್ಲ ಬಿಲ್ ಕಟ್ಟೋದಕ್ಕೆ ಫಸ್ಟು ನೋಡ್ತಾನೆ ಸ್ಯಾಲ್ರಿ ಬಂದ ತಕ್ಷಣ. ಅದೆಲ್ಲ ಮುಗಿದ ತಕ್ಷಣ ಉಳಿದಿದ್ದ ದುಡ್ಡಲ್ಲಿ ಜೀವನ ನಡೆಸೋಕ್ಕೆ ಹೋಗ್ತಾರೆ. ಸೊ ಇನ್ನು ಇಷ್ಟೆಲ್ಲ ಮಾಡಿದ್ಮೇಲೆ ಇನ್ನು ಸೇವಿಂಗ್ಸ್ ಎಲ್ಲಿಂದ ಬಂತು, ಹಣ ಇಡೋದು ಎಲ್ಲಿಂದ ಬಂತು? ನೀವು ಎಲ್ಲಿದೆ? ಸೇವಿಂಗ್ಸೇ ಇಲ್ಲ, ಹಣನೇ ಇಲ್ಲ, ಇನ್ನೆಲ್ಲಿ ಮಾಡ್ತೀರಾ? ಅದರಲ್ಲೂ ಈ ಡಿಜಿಟಲ್ ಪೇಮೆಂಟು, UPI ಪೇಮೆಂಟ್ಗಳು ಬಂದಮೇಲಂತೂ, ನಮ್ಮ ಮೋದಿ ಸರ್ಕಾರ ಆನ್ಲೈನ್ ಪೇಮೆಂಟ್ ಇವೆಲ್ಲ ಬಂದಮೇಲಂತೂ ಜನಗಳಿಗೆ
ನಾವು ನಮ್ಮ ದುಡ್ಡು ಎಲ್ಲಿ ಖರ್ಚಾಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮೊದಲೆಲ್ಲ ಹೇಗೆ ಗೊತ್ತಾ ಸ್ನೇಹಿತರೆ, ನಮ್ಮ ಹಳೆ ಜನ್ರೇಷನಲ್ಲಿ ನಮ್ಮ ತಾತ ಅಜ್ಜಿ, ನಮ್ಮ ತಂದೆ ತಾಯಿಗಳಾಗಿರ್ಬೋದು, ಒಂದು 100 ರೂಪಾಯಿ ಆಗಿರ್ಬೋದು, 500 ರೂಪಾಯಿ ಆಗಿರ್ಬೋದು, 1000 ರೂಪಾಯಿ ಆಗಿರ್ಬೋದು, ಆ ಒಂದು ನೋಟನ್ನು ಖರ್ಚು ಮಾಡಲಿಕ್ಕೆ ಭಾಳ ಯೋಚನೆ ಮಾಡ್ತಿದ್ರು, ಮೀನಾಮೇಷ ಎಣಿಸ್ತಿದ್ರು. ಆ ನೋಟು ಕೊಡಬೇಕಲ್ಲ ಇನ್ನೊಬ್ಬರಿಗೆ ಅಂತಂದರೆ ಅವ್ರಿಗೊಂದು ಭಾಳ ಒಂಥರ ಕಸಿವಿಸಿ ಆಗ್ತಾಯಿತ್ತು ಮನಸ್ಸಲ್ಲಿ. ಸೊ ಅಷ್ಟೊಂದು ಆಲೋಚನೆ ಮಾಡ್ತಾಯಿದ್ರು, ದುಡ್ಡು ಹೊರಗಡೆ ಹೋಗ್ತಾ ಇದೆಯಾ ಅಂತ ಅವ್ರ ಕಣ್ಣು ಮುಂದೆ ಕಾಣಿಸ್ತಾ ಇತ್ತು. ಸೊ ಆ ಥರ ಇದ್ದಂಥ ಕಾಲ. ಬಟ್ ಇವಾಗ ಈಗಿನ ಜನ್ರೇಷನ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಎಲ್ಲದೂ ಕೂಡ ಆನ್ಲೈನ್ ಟ್ರಾನ್ಸಾಕ್ಷನ್ನು. ಸೊ ನೋಡಿ, ಪ್ರತಿಯೊಂದು ಕೂಡ ಆನ್ಲೈನಲ್ಲಿ ನಾವು ಪೇಮೆಂಟ್ ಮಾಡ್ಬೋದು. ಸೊ ಇದರಿಂದ ನಮಗೆ ಹಣ ಹೋಗೋದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಹೇಗೆ ಬೇಕಾಗಿ ಮೂಲಗಳಲ್ಲಿ ಖರ್ಚಾಗಿ ಹೋಗ್ತಾ ಇರುತ್ತೆ. ನಾವು ATMಗೆ ಹೋಗಿ ಕ್ಯಾಶ್ನ ತೊಗೊಂಬಂದು ರೆಡಿ ಮಾಡಿ ಇಟ್ಕೊಂಡು ಹಣ ಖರ್ಚು ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಪ್ರತಿಯೊಂದನ್ನು ಕೂಡ ಆನ್ಲೈನಲ್ಲಿ ನಾವು ಪೇಮೆಂಟ್ ಮಾಡ್ಬೋದು. ಸೊ ಇದರಿಂದ ನಮಗೆ ಏನು ಖರ್ಚು ಎಲ್ಲೆಲ್ಲಿ ಹೋಗ್ತಿದೆ ಹಣ ಅನ್ನೋದು ಕೂಡ ನಮ್ಮ ಅರಿವಿಗೇ ಬರೋದಿಲ್ಲ. ಹಣ ಹೋಗಲಿಕ್ಕೆ ನೂರಾರು ದಾರಿ ಮಾಡ್ಕೊಂಡಿದ್ದೀವಿ, ಬಟ್ ಹಣ ನಮ್ಮ ಅಕೌಂಟಿಗೆ ಬರಲಿಕ್ಕೆ ಒಂದೇ ಒಂದು ದಾರಿ, ಒಂದು ಸಣ್ಣ ಕಿಂಡಿ ಮಾಡ್ಕೊಂಡಿದ್ದೀವಿ. ಸೊ ನೋಡಿ ಸ್ನೇಹಿತರೆ, ನಾವು ಈ ರೀತಿ ನಮ್ಮ ಖರ್ಚಿನ ಮೂಲಗಳು ದಾರಿಗಳನ್ನ ಜಾಸ್ತಿ ಮಾಡಿಕೊಂಡು ಆದಾಯದ ಮೂಲ ಒಂದೇ ಒಂದು ದಾರಿ ಮಾಡ್ಕೊಂಡಿದ್ರೆ ಇನ್ನು ಹಣವನ್ನು ನಾವು ಎಲ್ಲಿ ಸೇವಿಂಗ್ಸ್ ಮಾಡ್ತೀವಿ, ಹೇಗೆ ಮುಂದೆ ಬರೋಕ್ಕೆ ಸಾಧ್ಯ, ನೀವು ಹೇಳಿ. ಇಷ್ಟೆಲ್ಲ ಖರ್ಚುಗಳಾದಮೇಲೆ ಕೊನೆಗೆ ನಮ್ಮ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅದರ ಪರಿಣಾಮ ಏನು ಅಂತೇಳಿ. ಏನಪ್ಪ ಅಂತಂದರೆ ಲೋ ಬ್ಯಾಲೆನ್ಸ್. ಇದಕ್ಕೆ ಆರ್ಥಿಕ ಭಾಷೆಯಲ್ಲಿ ಇನ್ಸ್ಟಂಟ್ ಗ್ರ್ಯಾಟಿಫಿಕೇಷನ್ ಅಂತೇಳಿ ಕರೀತಾರೆ ಸ್ನೇಹಿತರೆ. ನೀವು ನೋಡ್ತಿರ್ಬೋದು, ದಿನೇ ದಿನೇ ಹೆಚ್ಚಾಗ್ತಾ ಇರೋಂಥ ಮನೆ ಬಾಡಿಗೆ, ಹೌಸ್ ರೆಂಟು, ಹಾಗೆ ವಸ್ತುಗಳ ಬೆಲೆ ಏರಿಕೆ ಆಗ್ತಾಯಿದೆ, ಎಲ್ಲ ಗೊತ್ತಿದೆ ಅಲ್ವಾ. ಅದೇ ಈಗ ನೋಡಿ, ಸಿಂಪಲಾಗಿ ಒಂದು 2 BHK ಮನೆಗೆ 20,000 to 30,000 ರೆಂಟ್ ಕಟ್ಟುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೆಂಗಳೂರಿನಂಥ ಮಹಾ ಸಿಟಿಗಳಲ್ಲಿ, ನಗರಗಳಲ್ಲಿ ಅಲ್ವಾ. ಸೊ ಹಾಗೆಯೇ ವಸ್ತುಗಳ ಬೆಲೆನೂ ಕೂಡ ಜಾಸ್ತಿ ಆಗ್ತಾಯಿದೆ. ನೀವೇನಾದರೂ ಆಫೀಸ್ಗೆ ಹೋಗ್ತೀರಾ ಅಂದರೆ ಅಲ್ಲಿ ಟ್ರಾವೆಲ್ ಎಕ್ಸ್ಪೆನ್ಸ್ ಅಂತ ಬರುತ್ತೆ, ಅದು ಸಾಲದು ಅಂತೇಳಿ ನೀವು ಆಫೀಸ್ನಲ್ಲಿ ಊಟ ತಿಂಡಿ ಈ ಎಲ್ಲ ಖರ್ಚುಗಳಿರ್ತವೆ. ಸೊ ಈ ಎಲ್ಲ ಖರ್ಚುಗಳನ್ನ ನೀವು ಇಗ್ನೋರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನೆಲ್ಲ ಖರ್ಚು ಮಾಡಲೇಬೇಕು, ಸ್ಪೆಂಡ್ ಮಾಡಲೇಬೇಕು ಮನಿನ. ದಿಢೀರ್ ಎಮರ್ಜೆನ್ಸಿಗೂ ಹಣವಿಲ್ಲ, ಸೇವಿಂಗ್ಸ್ ಅಕೌಂಟ್ನಲ್ಲಿ ಕ್ಯಾಶ್ ಕರಗ್ತಿದೆ. ಎಸ್ ಸ್ನೇಹಿತರೆ, ಇವಾಗ ನಾವು ಮೈನ್ ಟಾಪಿಕಿಗೆ ಬರೋಣ. ಈ ರೀತಿ ಶಿಸ್ತಿಲ್ಲದ ಜೀವನ, ಫಾಲ್ಸ್ ಲೈಫ್ ಸ್ಟೈಲ್, ಈ ರೀತಿ ನಾವು ಅಶಿಸ್ತಿನ ಆರ್ಥಿಕ ಜೀವನ ಮಾಡೋದ್ರಿದೆ ನಮ್ಮ ಅಕೌಂಟ್ನಲ್ಲಿ ಯಾವುದೇ ಕಾರಣಕ್ಕೂ ನಾವು ಒಂದು ದೊಡ್ಡ ಮೊತ್ತದ ಅಮೌಂಟ್ನ ನೋಡಲಿಕ್ಕೆ ಸಾಧ್ಯನೇ ಇಲ್ಲ, ಒಂದು ದೊಡ್ಡ ಗಂಟನ್ನು ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಖರ್ಚುಗಳೇ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಇನ್ನು ಸೇವಿಂಗ್ಸೇ ಇಲ್ಲ ಅಂತ ಅಂದಮೇಲೆ ಹಣ ನಿಮ್ಮ ಅಕೌಂಟ್ನಲ್ಲಿ ಎಲ್ಲಿ ನೋಡೋಕ್ಕೆ ಸಾಧ್ಯ? ದೊಡ್ಡ ಮೊತ್ತದ ಅಮೌಂಟ್ನ ನೀವು ಎಲ್ಲಿ ನೋಡೋಕ್ಕೆ ಸಾಧ್ಯ? ನೀವು ಎಷ್ಟೇ ಲಕ್ಷ ಸಂಪಾದನೆ ಮಾಡಿದ್ರೂ ಕೂಡ ನಿಮ್ಮ ಖರ್ಚು ಜಾಸ್ತಿ ಇದೆ ಅಂತ ಅಂದರೆ, ನಿಮ್ಮಲ್ಲಿ ಸೇವಿಂಗ್ಸ್ ಅನ್ನೋದಿಲ್ಲ, ಎಮರ್ಜೆನ್ಸಿ ಫಂಡ್ ಅನ್ನೋದು ಇಟ್ಟಿಟ್ಟಿಲ್ಲ ಅಂತ ಅಂದರೆ, ಇನ್ ಕೇಸ್ ದಿಢೀರಂತ ನಿಮ್ಮ ಒಂದು ಕೆಲಸ ಲೇ ಆಫ್ ಆದರೆ, ನಿಮ್ಮ ಕೆಲಸ ಹೊರಟೋದ್ರೆ ಮರುದಿನವೇ ನಿಮಗೇನು ಭಯ ಉಟ್ಕೊಳ್ಳುತ್ತೆ? ಮನೆ ಬಾಡಿಗೆ ಕಟ್ಟಬೇಕು, EMI ಕಟ್ಟಬೇಕು, ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಬೇಕು, ಅದು ಇದು ಅಂತೇಳಿ ತುಂಬ ಆತಂಕ ಶುರುವಾಗುತ್ತೆ ನಿಮ್ಮಲ್ಲಿ. ಸೊ ಅವಾಗ ನೀವೇನು ಮಾಡ್ತೀರಾ? ನಿಮ್ಮ ಹತ್ರ ಸೇವಿಂಗ್ಸ್ ಇಲ್ಲ, ಫಂಡ್ ಇಟ್ಟಿಲ್ಲ. ಸೊ ಅವಾಗೇನು ಮಾಡ್ತೀರಾ? ನೀವು ಸಾಲದ ಮೊರೆ ಹೋಗ್ತೀರಾ, ಪರ್ಸ್ನಲ್ ಲೋನಿಗೆ ಜಾಸ್ತಿ ಬಡ್ಡಿ ಕಡೆ ಹೋಗಿ ಸಾಲ ತರ್ತೀರಾ. ಸೊ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಹತ್ರ ಹೋಗಿ ಬಡ್ಡಿಗೆ ಕೈ ಸಾಲ ಎಲ್ಲ ಮಾಡ್ತೀರಾ. ಸೊ ಇನ್ ಕೇಸ್ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಅಂತ ಏನಾದರೂ ಬಂತು ಅಂತ ಅಂದರೆ, ತುಂಬ ಜನ ಹೆಲ್ತ್ ಇನ್ಶೂರೆನ್ಸ್ ಕೂಡ ಮಾಡಿಸಿರೋದಿಲ್ಲ. ಹೆಲ್ತ್ ಇನ್ಶೂರೆನ್ಸ್ಗೆ ದುಡ್ಡು ಕಟ್ಟೋಕ್ಕೂ ಕೂಡ ಆಗಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಇನ್ನು ಹಾಸ್ಪಿಟಲ್ ಬಿಲ್ ಎಲ್ಲಿಂದ ಕಟ್ತಾರೆ? ಸೊ ಈ ಥರ ಎಲ್ಲ ಸಮಸ್ಯೆ ಆದಾಗ ಅವರು ಸಾಲದ ಮೊರೆ ಹೋಗ್ತಾರೆ. ಪರ್ಸ್ನಲ್ ಲೋನ್ ತೊಗೊಳ್ಳೋದಾಗಿರ್ಬೋದು, ಅವ್ರ ಹತ್ರ ಕೈ ಸಾಲ, ಬಡ್ಡಿ ಸಾಲ, ಈ ಥರ ಎಲ್ಲ ಮಾಡೋವಂಥ ಪರಿಸ್ಥಿತಿನ ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಉಳಿತಾಯ ಮಾಡೋ ಅಭ್ಯಾಸನೇ ಇಲ್ಲ, ಉಳಿತಾಯ ಮಾಡೋವಂಥ ಜಾಯಮಾನನೇ ಅಲ್ಲ ನನ್ನ ಲೈಫು ಅನ್ನೋರು ಈ ಉಳಿತಾಯದ ಅಭ್ಯಾಸವನ್ನು ಹೇಗೆ ರೂಢಿಸ್ಕೊಳ್ಳೋದು, ಹೇಗೆ ಶುರು ಮಾಡೋದು, ಯಾವುದೇ ರಿಸ್ಕ್ ಇಲ್ಲದೆ ಬ್ಯಾಂಕ್ಗಳು ಕೊಡುವಂಥ ಫಿಕ್ಸೆಡ್ ಬಡ್ಡಿಯೊಂದಿಗೆ ಈ ಉಳಿತಾಯದ ಅಭ್ಯಾಸವನ್ನು ರೂಢಿಸ್ಕೊಳ್ಳೋದು ಹೇಗೆ? ಸೊ ಈಗ ನೀವೊಂದು ಸ್ವಂತ ಮನೆ ಕಟ್ಟಬೇಕು, ಒಂದು ಹೊಸ ಕಾರ್ ತೊಗೊಳ್ಬೇಕು, ಒಂದು ಹೊಸ ಬೈಕ್ ತೊಗೊಳ್ಬೇಕು. ಸೊ ಬ್ಯಾಂಕ್ನವ್ರು ಲೋನ್ ಕೊಡ್ತಾರೆ, ಓಕೆ, ಆದರೆ ಡೌನ್ ಪೇಮೆಂಟ್ ಮಾಡಬೇಕು. ಡೌನ್ ಪೇಮೆಂಟ್ ಮಾಡಬೇಕಂದ್ರೆ ಕ್ಯಾಶ್ ಬೇಕಲ್ವಾ, ದುಡ್ಡು ಬೇಕಲ್ವಾ. ಸೊ ನಾನು ಹೇಳೋದು ಏನು ಅಂತಂದರೆ ಸ್ನೇಹಿತರೆ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮಿನಿಮಮ್ 6 ತಿಂಗಳು ಆಗೋಷ್ಟು ಒಂದು ಎಮರ್ಜೆನ್ಸಿ ಫಂಡನ್ನು ಎತ್ತಿಡಲೇಬೇಕು. ಹೌದಲ್ವಾ ಸ್ನೇಹಿತರೆ? ಇದಿಷ್ಟು ಒಂದಷ್ಟು ಜನರ ಕತೆ. ಆದರೆ ಇನ್ನೊಂದಷ್ಟು ಜನ ಏನು ಮಾಡ್ತಾರೆ ಗೊತ್ತಾ ಸ್ನೇಹಿತರೆ, ನನ್ನ ದುಡ್ಡು ನನ್ನ ಸೇವಿಂಗ್ಸ್ ಅಕೌಂಟ್ನಲ್ಲಿ ಸೇಫ್ ಆಗಿದ್ದರೆ ಸಾಕು ಅಂತ ಹೇಳ್ತಾರೆ. ಸೊ ಯಾವುದೇ ಮಾರ್ಕೆಟ್ ರಿಸ್ಕ್ ಇಲ್ಲದೆ ನನ್ನ ಹಣ ನನ್ನ ಸೇವಿಂಗ್ಸ್ ಅಕೌಂಟ್ನಲ್ಲಿ ಭದ್ರವಾಗಿದ್ದರೆ ಅಷ್ಟೇ ಸಾಕು ಅಂತ ಹೇಳ್ತಾರೆ. ಸೊ ನಾನೊಂದು ಸಿಂಪಲ್ ಒಂದು ಲೆಕ್ಕಾಚಾರ ಹೇಳ್ತೀನಿ ಸ್ನೇಹಿತರೆ, ನಿಮ್ಮ ದುಡ್ಡು ಸೇವಿಂಗ್ಸ್ ಅಕೌಂಟ್ನಲ್ಲಿದ್ದರೆ ಅದು ಸೇಫಾ? ಸೇಫ್ ಅಲ್ಲ ಸ್ನೇಹಿತರೆ. ಹಂಗಂತೇಳಿ ಬ್ಯಾಂಕ್ನವರೇ ನಿಮ್ಮ ದುಡ್ಡನ್ನು ಎತ್ಕೊಂಡು ಓಡೋಗೋದಿಲ್ಲ, ದುಡ್ಡು ಅಲ್ಲೇ ಇರುತ್ತೆ. ಆದರೆ ಆ ದುಡ್ಡಿಗೆ ಬ್ಯಾಂಕ್ನವ್ರು ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಬಡ್ಡಿಯನ್ನು ಕೊಡ್ತಾರೆ? ಸೊ ನಿಮ್ಮ ಒಂದು ಸೇವಿಂಗ್ಸ್ ಅಕೌಂಟ್ ಆಗಿ ಸ್ಯಾಲ್ರಿ ಅಕೌಂಟ್ ಆಗಿದ್ದರೆ
ಅದರಲ್ಲಿ ಬರುವಂಥ ಇಂಟ್ರೆಸ್ಟ್ ನಿಮಗೆ ಕೇವಲ 3-3.5% ಅಷ್ಟೇ. ದೇಶದಲ್ಲಿ ಪ್ರತಿ ವರ್ಷ ಹಣದ ಬೆಲೆ ಕಳೆದುಕೊಳ್ಳುವಿಕೆ, ಇನ್ಫ್ಲೇಷನ್, ಹಣದುಬ್ಬರ ಅಂತ ಹೇಳ್ತೀವಿ. ಸೊ ಇವಾಗ 4% ಆಸ್ಪಾಸ್ನಲ್ಲಿದೆ. ಅದೇ ಇವಾಗ ವಾರ್ ನಡೀತಾ ಇರೋದ್ರಿಂದ 5-6%ಗೆ ಹೋದರೂ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ ಸ್ನೇಹಿತರೆ, ಹಂಗೂ ಕೂಡ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಹಣವನ್ನು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ಇಡೋದ್ರಿಂದ ಅದು ಕೇವಲ 3-3.5%ಗೆ ಇಡೋದ್ರಿಂದ ಬೆಳೆಯೋದಕ್ಕಿಂತ ಕರ್ಕೋಗೋದೇ ಜಾಸ್ತಿ. ಸೊ ವಸ್ತುಗಳ ಬೆಲೆ ಡಬಲ್ ಸ್ಪೀಡ್ನಲ್ಲಿ ವೇಗದಲ್ಲಿ ಜಾಸ್ತಿ ಆಗ್ತಾಯಿದೆ. ಸೊ ಎಕ್ಸಾಂಪಲ್ ನೋಡಿ, ನೀವೊಂದು 5 ಲಕ್ಷದ ಹಣವನ್ನು ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟರೆ ಅದಕ್ಕೆ ಒಂದು 2-3% ಅಂತ ಅಂದ್ರೂ ನಿಮಗೆ ಒಂದು 12,500 ರೂಪಾಯಿ, ವರ್ಷಕ್ಕೆ ಒಂದು 12,500 ಆಸುಪಾಸು ಬರುತ್ತೆ ಅಷ್ಟೇ. ಅದೇ ಹಣವನ್ನು ನೀವು FD ಮಾಡಿಟ್ರೆ ಒಂದು ಒಳ್ಳೆ ಹೈ ಇಂಟ್ರೆಸ್ಟ್ ರೇಟ್ ಕೊಡುವಂಥ 8.3% ಹೈ ಇಂಟ್ರೆಸ್ಟ್ ರೇಟ್ ಇರುವಂಥದ್ದು ಈಗಲೂ ಕೂಡ ಭಾರತದಲ್ಲಿ ಆ ಬ್ಯಾಂಕ್ಗಳಿದ್ದಾವೆ. ಸೊ ನೀವು ಅದನ್ನು ಸೆಲೆಕ್ಟ್ ಮಾಡಿ ಅಂಥ ಬ್ಯಾಂಕಲ್ಲಿ ನಿಮ್ಮ ಹಣವನ್ನು ಇಟ್ಟರೆ, ಲಾಕ್ ಮಾಡಿದ್ರೆ ನಿಮ್ಮ ಹಣವನ್ನು ವರ್ಷಕ್ಕೆ ಬರೋಬ್ಬರಿ 41,000 ತನಕ ನಿಮಗೆ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ. ಸೊ ಅಲ್ಲಿಗೆ ನೀವು ಡಿಫ್ರೆನ್ಸ್ ನೋಡಿ, ನಿಮ್ಮ ಸೇವಿಂಗ್ಸ್ ಅಕೌಂಟ್ಗೂ ನಿಮ್ಮ FD ಅಕೌಂಟ್ಗೂ 29,000 ತನಕ ನಿಮಗೆ ಲಾಸ್ ಆಗುತ್ತೆ. ಸೊ ನಾನು ಹೇಳೋದೇನು ಅಂತಂದರೆ ಸ್ನೇಹಿತರೆ, ನೀವು ಸೇವಿಂಗ್ಸ್ ಅಕೌಂಟಲ್ಲಿ ಹಣ ಇಡೋದಕ್ಕಿಂತ ಈ ಥರ ಒಂದು ಹೈ ಇಂಟ್ರೆಸ್ಟ್ ರೇಟ್ ಕೊಡುವಂಥ ಬ್ಯಾಂಕ್ಗಳಲ್ಲಿ FD ಮಾಡಿ ಇಡೋದ್ರಿಂದ ನಿಮಗೆ ಒಳ್ಳೆ ಒಂದು ಇಂಟ್ರೆಸ್ಟ್ ರೇಟ್ ಅಮೌಂಟ್ ನಿಮಗೆ ಸಿಗುತ್ತೆ. ಇದು ಉಪಯುಕ್ತ ನಿಮಗೆ. ಇವತ್ತಿನ ದಿವಸದಲ್ಲಿ FD ಅನ್ನೋದೇ ತುಂಬ ಜನ ಮರ್ತೋಗಿದ್ದಾರೆ ಸ್ನೇಹಿತರೆ. ಇವಾಗೆಲ್ಲ ಮ್ಯೂಚುವಲ್ ಫಂಡು, ಶೇರಿಂಗ್ ಅಂತೇಳಿ ಈಗಿನ ಒಂದು ಲಾಸ್ಟ್ 10-20 ವರ್ಷಗಳ ಕ್ರೇಜ್ನಲ್ಲಿ FD ಏನು ಗೊತ್ತಾ ಸ್ನೇಹಿತರೆ, ಭಾರತೀಯರ ದಶಕಗಳ ಉಳಿತಾಯದ ಫೇವ್ರೆಟ್ ಮಾಧ್ಯಮ. ಸೊ ಇವಾಗ FD ಅನ್ನೋದು ತುಂಬ ಜನ ಮರ್ತೋಗಿದ್ದಾರೆ. ಅದನ್ನು ಎಫೆಕ್ಟಿವ್ ಆಗಿ ಬಳಸ್ಕೊಳ್ಳೋಕ್ಕೆ ಅವಕಾಶ ಇದ್ದೇ ಇರುತ್ತೆ. ಸಪೋಸ್ ನಿಮ್ಗೆ ಯಾವ್ದಾದ್ರು ಒಂದು ದೊಡ್ಡ ಮೊತ್ತದ ಹಣ ಬಂತು, ದೊಡ್ಡ ಸ್ಯಾಲ್ರಿ ಇದೆ, ಬೋನಸ್ ಬಂತು ಅಂತಂದರೆ ಹಣವನ್ನು ಖರ್ಚು ಮಾಡೋ ಬದಲು ಒಂದು ಕಡೆ FD ಮಾಡಿ ಎತ್ತಿಡಿ. ಅದು ಇಂಟ್ರೆಸ್ಟು ಬೆಳೀತಾ ಹೋಗ್ತಿರುತ್ತೆ. ನಿಮ್ಮ ಖರ್ಚುಗಳೆಲ್ಲ ಸ್ವಲ್ಪ ಓಲ್ಡ್ ಆಗ್ತವೆ. ನಿಮ್ಮ ಕೈಯಲ್ಲಿ ದುಡ್ಡು ಇಲ್ಲ ಅಂತ ಅಂದರೂ ಕೂಡ FD ಮಾಡಿ ಇಟ್ಟಿದ್ದೀನಿ ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ಕೂಡ ನೀವು ಬರ್ತೀರಾ. ಹಾಗೆ ಆ ದುಡ್ಡು ಸುಮ್ಮನೆ ಕೂತಿಲ್ಲ, ಬೆಳೀತಾ ಇದೆ ಅನ್ನೋ ಒಂದು ತೃಪ್ತಿ ಕೂಡ ನಿಮಗಿರುತ್ತೆ. ಸುಮ್ಮನೆ ಒಂದು ದೊಡ್ಡ ಅಮೌಂಟ್ ಬಂತು ನಮ್ಮ ಕೈಗೆ ಅಂತ ಅಂದರೆ ನಮ್ಮ ಕೈ ಸುಮ್ಮನೆ ಇರೋದಿಲ್ಲ ಸ್ನೇಹಿತರೆ, ಕಡಿತಾ ಇರುತ್ತೆ. ಅದಕ್ಕೆ ಖರ್ಚು ಮಾಡು, ಇದಕ್ಕೆ ಖರ್ಚು ಮಾಡು, ಅದನ್ನು ತೊಗೊಳ್ಳೋಣ, ಇದು ತೊಗೊಳ್ಳೋಣ ಅಂತ ಅನ್ನೆಸರಿ ಖರ್ಚುಗಳಿಗೆ ದಾರಿ ಮಾಡಿಕೊಡ್ತಾ ಇರ್ತೀವಿ. ಸೊ ಅದ್ರ ಬದಲು ಆ ಹಣವನ್ನು ನಾವು ಒಂದು ಫಿಕ್ಸೆಡ್ FD ಮಾಡಿ ಒಂದು ಒಳ್ಳೆ ಹೈ ಇಂಟ್ರೆಸ್ಟ್ ರೇಟ್ ಕೊಡುವಂಥ ಬ್ಯಾಂಕಲ್ಲಿ FD ಮಾಡಿಟ್ರೆ ಅದು ನಮಗೋಸ್ಕರ ಬೆಳೀತಾ ಇರುತ್ತೆ. ಒಂದು ಬಡ್ಡಿನ ಜನ್ರೇಟ್ ಮಾಡಿ ಕೊಡ್ತಾ ಇರುತ್ತೆ, ಅದು ಫಿಕ್ಸೆಡ್ ಬಡ್ಡಿ. ಸೊ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಇರುತ್ತೆ. ಸೊ ಇಟ್ ಈಸ್ ವರ್ಕಿಂಗ್ ಫಾರ್ ಮೀ ಅಂತೇಳಿ. FD ಮಾಡೋದು ಒಳ್ಳೆಯದೇ ಸ್ನೇಹಿತರೆ. ಆದರೆ ತುಂಬ ಜನ ಏನು ಮಾಡ್ತಾರೆ ಅಂತ ಅಂದರೆ FD ಇಂಟ್ರೆಸ್ಟ್ ರೇಟನ್ನು, ಬೆಸ್ಟ್ ಇಂಟ್ರೆಸ್ಟ್ ರೇಟನ್ನು ಕಂಪೇರ್ ಮಾಡೋದಕ್ಕೆ ಹೋಗಲ್ಲ, ಚೆಕ್ ಮಾಡೋಕ್ಕೆ ಹೋಗಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ ಅವರವರ ಸ್ಯಾಲ್ರಿ ಅಕೌಂಟ್ ಇರುವಂಥ ಬ್ಯಾಂಕ್ನಲ್ಲಿ ಅಥವಾ ಅವರ ಮನೆಯ ನಿಯರ್ ಹತ್ರ ಆಸುಪಾಸಿನಲ್ಲಿರುವಂಥ ಬ್ಯಾಂಕ್ಗಳಲ್ಲೇ ಕೇವಲ ಕಡಿಮೆ ಇಂಟ್ರೆಸ್ಟ್ ರೇಟ್ ಇರುವಂಥ 5-6% ಇರುವಂಥ ಬ್ಯಾಂಕ್ಗಳಲ್ಲೇ FDನ ಮಾಡಿ ಬಂದುಬಿಡ್ತಾರೆ. ಸೊ ನಾನು ಹೇಳೋದೇನು ಅಂತ ಅಂದರೆ ಸ್ನೇಹಿತರೆ, ಕಂಪೇರ್ ಮಾಡಬೇಕು, ಚೆಕ್ ಮಾಡಬೇಕು. ಬೆಸ್ಟ್ FD ಇಂಟ್ರೆಸ್ಟ್ ರೇಟ್ ಎಲ್ಲಿದೆ, ಯಾವ ಬ್ಯಾಂಕಲ್ಲಿದೆ ಅನ್ನೋದು ಚೆಕ್ ಮಾಡ್ಕೊಳ್ಬೇಕು. ಈಗ ನಮ್ಮ ಭಾರತದಲ್ಲಿ ತುಂಬ ಬ್ಯಾಂಕ್ಗಳಿದ್ದಾವೆ. ಹೈ ಇಂಟ್ರೆಸ್ಟ್ ರೇಟ್ ಅಂದರೆ 8.1 8.3ವರೆಗೂ ಇಂಟ್ರೆಸ್ಟ್ ರೇಟ್ ಕೊಡುವಂಥ ಬ್ಯಾಂಕ್ಗಳಿದ್ದಾವೆ. ಅಂಥ ಬ್ಯಾಂಕ್ಗಳನ್ನ ಚೆಕ್ ಮಾಡಿ ಅಲ್ಲಿ ನೀವು FD ಮಾಡಿದ್ರೆ ಒಳ್ಳೆ ಇಂಟ್ರೆಸ್ಟ್ ರೇಟ್ ನಿಮಗೆ ಸಿಗುತ್ತೆ. ಹಾಗೆಯೇ ನೀವು ಕೇವಲ 1,000 ರೂಪಾಯಿಂದನೂ ಕೂಡ FDನ ಮಾಡ್ಬೋದು. ಇಂತಿಷ್ಟೇ ಅಮೌಂಟಿಂದ ಸ್ಟಾರ್ಟ್ ಮಾಡಬೇಕು ಅಂತೇನಿಲ್ಲ, ಸಣ್ಣ ಮೊತ್ತದಿಂದನೂ ಕೂಡ ಸ್ಟಾರ್ಟ್ ಮಾಡ್ಬೋದು. ನಿಮ್ಮ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಿಮ್ಮ ಕೈಯಲ್ಲಿ ಎಷ್ಟು ಅಮೌಂಟ್ ಇದೆಯೋ ಆ ಅಮೌಂಟಿಂದಲೇ ನೀವು FDಯನ್ನು ಮಾಡ್ಬೋದು ಸ್ನೇಹಿತರೆ. ಈಗ ಪ್ರಸ್ತುತ ಒಂದು 50 ಲಕ್ಷಕ್ಕೂ ಹೆಚ್ಚು ಜನ ಫಿಕ್ಸೆಡ್ ಇನ್ಕಮ್ಗಾಗಿ ಈ FDಯನ್ನು ಮಾಡ್ತಿದ್ದಾರೆ. ಈಗ ನೀವೊಂದು ಪ್ರಶ್ನೆ ಕೇಳ್ಬೋದು ಸ್ನೇಹಿತರೆ, ಹಾಗಾದರೆ FD ಸೇಫಾ ಅಂತೇಳಿ. ಈಗ ನಾವೇನಾದರೂ ಒಂದು ಬ್ಯಾಂಕಲ್ಲಿ FD ಇಟ್ಟಿದ್ದೀವಿ ಅಂತ ಅಂದರೆ, ಒಂದು ವೇಳೆ ಆ ಬ್ಯಾಂಕ್ ಮುಳುಗಿದ್ರೆ ಅಂದರೆ ಲಾಸ್ ಆದರೆ ನಮ್ಮ ಹಣ ಸೇಫಾ ಅಂತೇಳಿ. ಸ್ನೇಹಿತರೆ, ಒಂದು ವಿಷಯ ತಿಳ್ಕೊಳ್ಳಿ, ಭಾರತದ ಎಲ್ಲ ಬ್ಯಾಂಕ್ಗಳು ಇನ್ಕ್ಲೂಡಿಂಗ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳು ಕೂಡ RBI ಅಂಡರೇ ಕೆಲಸ ಮಾಡುವಂಥದ್ದು. ಈ ಎಲ್ಲ ಬ್ಯಾಂಕ್ಗಳು ಇನ್ಕ್ಲೂಡಿಂಗ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳ ಪ್ರತಿ ಅಕೌಂಟ್ಗೆ 5 ಲಕ್ಷ ರೂಪಾಯಿಯ RBIನ DICGC ಇನ್ಸೂರೆನ್ಸ್ ಪ್ರೊಟೆಕ್ಷನ್ ಇರುತ್ತೆ. ಏನಪ್ಪ ಇದು DICGC ಇನ್ಸೂರೆನ್ಸ್ ಅಂತ ಅಂದರೆ, ಡೆಪಾಸಿಟ್ ಇನ್ಸೂರೆನ್ಸ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಅಂತೇಳಿ. ಒಂದು ವೇಳೆ ಭಾರತದಲ್ಲಿ ಯಾವುದಾದ್ರೂ ಒಂದು ಬ್ಯಾಂಕು ಮುಳುಗಿದ್ರೆ ಅಂದರೆ ಲಾಸ್ ಆದರೆ ಆ ಬ್ಯಾಂಕಿಗೆ 5 ಲಕ್ಷ ರೂಪಾಯಿ ತನಕ DICGC ಇನ್ಸೂರೆನ್ಸ್ನ ಒಂದು ಪ್ರೊಟೆಕ್ಷನ್ ಇರುತ್ತೆ. ಇದು ಕೇಂದ್ರ ಸರ್ಕಾರದ ಒಂದು ಸ್ಕೀಮ್ ಆಗಿರುತ್ತೆ. ಇನ್ ಕೇಸ್ ನಿಮಗೇನಾದರೂ ಹಣ ಬೇಕು, ಮಿಡ್ಲಲ್ಲಿ ಏನಾದರೂ ಹಣ ಬೇಕು ಅಂತ ಅಂದರೆ, FD ಹಣ ಬೇಕು ಅಂತ ಅಂದರೆ ಕೆಲವು ಬ್ಯಾಂಕ್ಗಳಲ್ಲಿ ವಿತೌಟ್ ಪೆನಾಲ್ಟಿ ಇಲ್ಲದೆ ಹಣವನ್ನು ಡ್ರಾ ಮಾಡುವಂಥ ಆಪ್ಷನ್ ಕೊಡ್ತವೆ. ಇನ್ನು ಕೆಲವು ಬ್ಯಾಂಕ್ಗಳಲ್ಲಿ ನೀವು ಇನ್ಸ್ಟಂಟ್ ವಿತ್ಡ್ರಾವಲ್ ಫ್ಯೂಚರ್ ಕೂಡ ಇರುತ್ತೆ. ಸೊ ನೀವೇನು ವಿತ್ಡ್ರಾವಲ್ ಅಪ್ಲೈ ಮಾಡಿದ ತಕ್ಷಣ ನಿಮ್ಮ ಅಕೌಂಟ್ಗೆ ಹಣ ಬಡ್ಡಿ ಸಮೇತ ರಿಫಂಡ್ ಆಗುತ್ತೆ. ಈ FD ಅನ್ನೋದು
ಹಳೆ ಕಾಲದವರ ಇನ್ವೆಸ್ಟ್ಮೆಂಟು ರಿಟರ್ನ್ಸ್ ಭಾಳ ಕಡಿಮೆ ಅನ್ನೋ ಮೈಂಡ್ಸೆಟ್ಟು ತುಂಬ ಜನಕ್ಕೆ ಇದೆ ಸ್ನೇಹಿತರೆ. ನಾನೊಂದು ಮಾತು ಹೇಳ್ತೀನಿ, ಯಾವುದೇ ಮಾರ್ಕೆಟ್ ರಿಸ್ಕ್ ಇಲ್ಲದೆ ಐ ಇಂಟ್ರೆಸ್ಟ್ ರೇಟ್ 8.3% ತನಕ ಐ ಇಂಟ್ರೆಸ್ಟ್ ರೇಟ್ ಸಿಗುತ್ತೆ ಅನ್ನೋದೇ ಇವತ್ತು ತುಂಬ ಜನಗಳಿಗೆ ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ನೀವಿಲ್ಲಿ ಲಕ್ಷಗಟ್ಟಲೆ FD ಮಾಡಬೇಕು ಅನ್ನೋದೇನಿಲ್ಲ. ಕೇವಲ ಸಣ್ಣ ಮೊತ್ತದಿಂದ 1,000 ರೂಪಾಯಿಂದನೂ ಕೂಡ ನೀವಿಲ್ಲಿ FD ಮಾಡಿ ಸೇವಿಂಗ್ಸ್ ಮಾಡೋ ಒಂದು ಹವ್ಯಾಸವನ್ನು ರೂಢಿಸ್ಕೊಳ್ಬೋದು. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ಅಭ್ಯಾಸವನ್ನು ಸೇವಿಂಗ್ಸ್ ಮಾಡುವಂಥ ಅಭ್ಯಾಸವನ್ನು ರೂಢಿಸ್ಕೊಳ್ಳೋಣ ಬನ್ನಿ ಸ್ನೇಹಿತರೆ, ನಮ್ಮ ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ, ಈ ವಿಚಾರಗಳು. ನಿಮಗೇನಿಸ್ತು ಈ ವಿಡಿಯೋ, ಈ ವಿಚಾರಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ಗಳಲ್ಲಿ ತಪ್ಪದೇ ಹಂಚಿಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಮತ್ತೆ ಒಂದು ಹೊಸ ವಿಡಿಯೋ ಒಂದಿಗೆ, ಒಂದು ಹೊಸ ಟಾಪಿಕ್ ಒಂದಿಗೆ ನಾನು ನಿಮ್ಮ ಮುಂದೆ ಸಿಗ್ತೀನಿ ಸ್ನೇಹಿತರೆ.